ಬೆಳಿಗ್ಗೆ 7 ಗಂಟೆಗೆ ಬೆಡ್ ಮೇಲೆ ಆಗತಾನೆ ಎದ್ದು ಕಣ್ಣು ಉಜ್ಜುತ್ತಾ ಕೂತಿದ್ದ ನನ್ನ ರೂಮಿನ ಒಳ ಬಂದಿದ್ದರು ನನ್ನ ಗಂಡ ಸಮರ್ಥ್. ಬಳಿ ಬಂದು ಬೆಡ್ ಮೇಲೆ ನನ್ನ ಎದುರಾಗಿ ಕೂತವರೇ ಒಂದು ಬಗೆಯ ಕುಹಕ ನಗೆಯನ್ನು ಬೀರಿದರು. ಎರಡೂ ಕೈಗಳಿಂದ ನನ್ನ ಕೆನ್ನೆಗಳ ಹಿಡಿದು ಮುತ್ತನ್ನು ಕೊಟ್ಟರು. ಸಮರ್ಥ್ ಅವರ ಈ ರೀತಿಯ ವರ್ತನೆ ನನಗಂತೂ ನಿಜಕ್ಕೂ ಆಶ್ಚರ್ಯವನ್ನುಂಟು ಮಾಡಿತ್ತು. ನನ್ನ ಮತ್ತು ಅವರ ಮದುವೆ ಆದಾಗಿನಿಂದಲೂ ಸಹ ಸಮರ್ಥ್ ಈ ರೀತಿ ಎಂದೂ ನಡೆದುಕೊಂಡಿಲ್ಲ. ಏನಪ್ಪ ಸಮ್ಮು, ಇವತ್ತಿಷ್ಟೊಂದು ಮುದ್ದು ಮಾಡ್ತಿದೀಯಾ, ಏನು ವಿಷಯ? ನನ್ನ ಹೆಂಡ್ತಿನ ನಾನು ಮುದ್ದು ಮಾಡೋದ್ರಲ್ಲಿ ಏನೇ ತಪ್ಪಿದೆ? ನೀನಿವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ನಿನಗೆ ಡ್ರೆಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ರಿಯಲಿ ಸೋ ನೈಸ್. ಯಪ್ಪ ಸಮ್ಮು, ಇವತ್ತು ನಿನ್ನ ಖಂಡಿತ ಏನೋ ಆಗಿದೆ ಕಣೋ. ಹೊಸ್ದಾಗಿ ಏನೇನೋ ಬೇರೆ ಮಾತಾಡ್ತಿದೆಯಲ್ಲ. ಸೂರ್ಯ ಇವತ್ತು ಯಾವ ದಿಕ್ಕಿನಲ್ಲಿ ಹುಟ್ಟಿದಾನೋ ಏನೋ. ಬೆಳಗ್ಗೆ ನನಗೆ ಈ ಥರ ಸರ್ಪ್ರೈಸ್ ಸಿಗ್ತಾ ಇದೆ. ತನು, ಅದು ಬಿಡು, ಇವತ್ತು ನನ್ನ ಕಮಿಷನರ್ ಆಫೀಸ್ನಲ್ಲಿ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ. ಸೊ ನಾನು ಬರೋ ಥರ ಆಗ್ಬೋದು. ಹೋಗಪ್ಪ, ಅದನ್ನೆಲ್ಲ ತೊಗೊಂಡು ನಾನೇನು ಮಾಡಲಿ? ನಿನಗಂತೂ ಈಗ ನಿನ್ನ ಹೆಂಡತಿ ಮನೆಯವ್ರಿಗಿಂತ ನಿನ್ನ ಪೊಲೀಸ್ ಕೆಲಸನೇ ದೊಡ್ಡದಾಗ್ಬಿಟ್ಟಿದೆ. ಬರೀ ಯಾವಾಗಲೂ ಕೆಲಸ ಅಂತಿರ್ತೀಯ. ಮುಂದೆ ಎಲ್ಲಿ ಅದೇ ಕಾರಣದಿಂದ ನಮ್ಮನ್ನು ಬೀದಿ ಪಾಲ್ ಮಾಡಿಬಿಡ್ತೀಯೋ ಏನೋ ಅಂತ ಭಯ ಆಗ್ತಿದೆ ನನಗೆ. ತನು, ಈ ರೀತಿಯೆಲ್ಲ ನೀನು ಮಾತಾಡ್ತಿದೀಯಾ? ಯಾವಾಗಲೂ ಮಾಡೋ ಕೆಲಸದಲ್ಲಿ ನಿಷ್ಠೆ ಇರಬೇಕು. ಯಾವುದೇ ಕೆಲಸ ಇದ್ದರೂ ಅದನ್ನು ಮನಸಾರೆ ಗೌರವಿಸಿ ಮಾಡಬೇಕು, ಇಷ್ಟಪಟ್ಟು ಮಾಡಬೇಕು, ಹಾಗೆ ಹೀಗೆ ಅಂತೆಲ್ಲ ಭಾಷಣ ಬಿಗಿತ್ತಿದ್ದೋಳು ನೀನು. ಇವತ್ತು ನೋಡಿದರೆ ಈ ಥರ ಪ್ಲೇಟ್ ಬದಲಾಯಿಸ್ತಿದೀಯಾ? ನಾನು ನಿನಗೆ ಹೇಳಿದ್ದು ಮಾಡೋ ಕೆಲಸದಲ್ಲಿ ನಿಷ್ಠೆ ಇರಬೇಕು ಅಂತ, ನಿನ್ನ ಮನೆಯವರನ್ನೇ ಮರೆತು ಕೆಲಸ ಮಾಡಬೇಕು ಅಂತಲ್ಲ. ಅರ್ಥ ಆಯ್ತಾ ಯಜಮಾನ್ರೆ? ಏನೋಮ್ಮ, ಒಟ್ಟಿನಲ್ಲಿ ನಾನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದು ನಿನಗೆ ಅಷ್ಟು ಸುಲಭವಾಗಿ ಅರ್ಥ ಆಗಿದ್ದಿದ್ರೆ ನೀನು ಯಾಕೆ ಈ ರೀತಿ SP ಆಗಿರ್ತಿದ್ದೆ? ಕಮಿಷನರು ಇಲ್ಲ DGPನೂ ಆಗಿರ್ತಿದ್ದೆ ಎಂದು ನಾನು ನಗುತ್ತಿದ್ದಾಗ ತಕ್ಷಣ ಒಳ ಬಂದಿದ್ದರು ನನ್ನ ಅತ್ತೆ. ಏನಮ್ಮ ತನು, ಗಂಡ ಹೆಂಡತಿ ಇಬ್ಬರು ಈ ಥರ ನಗ್ತಿದ್ದೀರಾ, ಯಾಕೇನಾಯ್ತು ಎಂದು ಕಾಫಿ ತಟ್ಟೆಯೊಡನೆ ನಗುತ್ತಾ ಕೇಳಿದರು. ತಗೋ ಕಾಫಿ, ನೀನು ತಗೊಳ್ಳೋ. ಅಮ್ಮ, ನೀವೇ ಕಾಫಿ ಮಾಡ್ಕೊಂಡು ಬಂದ್ರಿ? ಈ ವಯಸ್ಸಲ್ಲಿ ನೀವು ಈ ಕೆಲಸ ಎಲ್ಲ ಮಾಡಬೇಕಾ? ನಾನು ಮಾಡ್ತಿದ್ದೆ ತಾನೇ, ಸುಮ್ಮನೆ ನಿಮಗೆ ತೊಂದರೆ. ಇರಲಮ್ಮ ಸೊಸೆ, ನಾನೇ ನೀನು ಮುದುಕಿ ಆಗಿಲ್ಲ, ಗಟ್ಮುಟ್ಟಾಗೇ ಇದ್ದೀನಿ. ಮುಂದೆ ನೀನು ಮಾಡೋದು ಇದ್ದೇ ಇದೆಯಲ್ಲ. ಆದರೂ ನೀನು ಚೆನ್ನಾಗಿ ನಾಟಕ ಮಾಡ್ತೀಯ ತನು. ಫಸ್ಟ್ ಪ್ರೈಸ್ ನಿನಗೆ ಕೊಡಬೇಕು. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನೇನು ನಾಟಕ ಮಾಡ್ತಿದ್ದೀನಿ ಎಂದು ಗಂಭೀರ ಮುಖ ಹೊತ್ತು ಕೇಳಿದೆ. ಮತ್ತಿನೇನು, ನೀನು ಈ ಮನೆ ಸೊಸೆಯಾಗಿ ಬಂದಾಗಿನಿಂದ ನನಗೆ ಈ ಮನೆಯಲ್ಲಿದ್ದ ಅಸ್ತಿತ್ವನೇ ಹೋಗ್ಬಿಟ್ಟಿದೆ. ನನ್ನ ಮಗನನ್ನು ನೀನು ಬುಟ್ಟಿಗೆ ಹಾಕೊಂಡ್ಬಿಟ್ಟಿದೀಯಾ ಎಂದೇಳಿ ನನಗೆ ಕಣ್ಣು ಹೊಡೆದಿದ್ದರು. ನನಗೆ ಅವರು ಸಮೂಹವನ್ನು ಕಾಡಿಸಬೇಕೆಂದು ಈ ರೀತಿ ಹೇಳುತ್ತಿದ್ದಾರೆ ಎಂಬುದು ಅರ್ಥವಾಗಿ ಹೋಯಿತು. ಸುಮ್ಮನೆ ಸ್ವಲ್ಪ ನಕ್ಕು ತಲೆಯಾಡಿಸಿದೆ. ಸಮೂಹ ಅದನ್ನು ಗಮನಿಸಿರಲಿಲ್ಲ. ಮತ್ತೆ ಶುರು ಮಾಡಿದರು ಅತ್ತೆ. ಮೊದಲೆಲ್ಲ ಏನು ಬೇಕಾದರೂ ಅಮ್ಮ ಅಮ್ಮ ಅಂತ ಅಂತಿದ್ದ ನನ್ನ ಮಗ, ಅದೇ ಈಗ ನನ್ನ ಬದಲು ನಿನ್ನ ಹೆಸರು ಕರೀತಾನೆ, ತನು ಅಂತ. ನನಗೆ ಒಳಗೊಳಗೆ ಎಷ್ಟು ಸಂಕಟ ಆಗುತ್ತೆ. ನೀನು ಅವನನ್ನು ನಿನ್ನ ಪರ ಮಾಡ್ಕೊಂಡ್ಬಿಟ್ಟಿದೀಯಾ. ತಕ್ಷಣ ನಾನು ಸ್ವಲ್ಪ ಜೋರು ಮುಖವ ಮಾಡಿದೆ. ನೋಡಿಮ್ಮ, ನೀವು ಈ ರೀತಿ ಎಲ್ಲ ಹೇಳೋದು ಸರಿ ಇರಲ್ಲ. ನಿಮ್ಮ ಮಗ ಏನು ಚಿಕ್ಕ ಮಗು ಅಲ್ಲ, ಚಾಕ್ಲೇಟ್ ಕೊಡ್ತೀನಿ ನನ್ನ ಜೊತೆ ಬಾ ಅಂತ ಕರೆಯೋಕ್ಕೆ. ಇಲ್ಲೇ ಕೂತಿದಾರಲ್ಲ, ಕೇಳಿಬೇಕಾದ್ರೆ ನೀವೇ ಮಾತಾಡಿ ಸಮೂ, ಉತ್ತರ ಕೊಡಿ ನಿಮ್ಮಮ್ಮನಿಗೆ. ಅಮ್ಮ ಏನಾಯಿತು, ಯಾಕೆ ಈ ಥರ ಜಗಳ ಕಾಯ್ತಿದ್ದೀರಾ ಬೆಳಿಗ್ಗೆ? ಹೌದಪ್ಪ, ನನ್ನ ನೋವನ್ನು ನಾನು ಹೇಳ್ಕೊಂಡ್ರೆ ಅದು ನಿನ್ಗೆ ಜಗಳ ಕಾಯ್ದಂಗೆ ಅಲ್ವಾ? ಆಯ್ತು ಬಿಡು, ನನ್ನ ಕಷ್ಟನ ಇಲ್ಲಿ ಕೇಳೋರು ಯಾರು? ಇದ್ದೊಬ್ಬ ಮಗನೂ ನನ್ನ ಮಾತು ಕೇಳೋಕೆ ತಯಾರಿಲ್ಲ. ಎಲ್ಲ ನನ್ನ ಕರ್ಮ. ಅದಕ್ಕೆ ಹೇಳೋದು, ಕೊನೆಗಾಲದಲ್ಲಿ ಉಳಿಯೋದು ಗಂಡನಿಗೆ ಹೆಂಡತಿ ಗಂಡ ಅಂತ. ಅವ್ರು ಇವತ್ತಿದ್ದಿದ್ರೆ ನನಗೆ ಗತಿ ಬರ್ತಿರ್ಲಿಲ್ಲ. ತಕ್ಷಣ ಬೇಸರಿಸಿಕೊಂಡು ಬಿಟ್ಟರು ಸಮೂ. ಅಮ್ಮನ ಹೆಗಲು ಬಳಸುತ್ತಾ ಸಮಾಧಾನಿಸತೊಡಗಿದರು. ಅಮ್ಮ, ನೀನು ಯಾಕೆ ಆ ಥರ ಎಲ್ಲ ಯೋಚನೆ ಮಾಡ್ತೀಯಾ? ನಾನು ಯಾವಾಗ ತಾನೇ ನಿನ್ನ ಮಾತನ್ನ ತೆಗೆದಾಕಿದ್ದೀನಿ? ನನಗೆ ತನುಗಿಂತ ನೀನೇ ಹೆಚ್ಚು. ನನ್ನ ಮನಸ್ಸಲ್ಲಿ ಮೊದಲನೇ ಸ್ಥಾನ ಯಾವತ್ತಿದ್ರೂ ನಿನಗೆ. ಪ್ಲೀಸ್ ನೀನು ಆ ಥರ ಎಲ್ಲ ಯೋಚನೆ ಮಾಡಬೇಡ. ಅತ್ತೆ ತಕ್ಷಣ ತಮ್ಮ ಹೆಗಲಿನಿಂದ ಸಮೂವಿನ ಕೈಯನ್ನು ಸರಿಸಿ, ಸಮೂ, ಈಗ ಹೇಳು, ಕೊನೆಗಾಲದಲ್ಲಿ ನಿನ್ನ ತಾಯಿನ ನೀನು ಸಾಕ್ತೀಯಾ ತಾನೆ? ನನ್ನನ್ನು ಬೀದಿ ಪಾಲು ಅಥವಾ ವೃದ್ಧಾಶ್ರಮಕ್ಕೂ ಸೇರಿಸೋಲ್ಲ ಅಲ್ವಾ? ಅಮ್ಮ, ನೀನು ನನಗೆ ಕೇಳೋ ಮಾತಾ ಇದು? ಯಾಕೆ ಹೀಗೆಲ್ಲ ಕೇಳ್ತಿದೀಯಾ? ನಿನಗೆ ನಾನು ನಿನ್ನ ಕೈ ಬಿಡ್ತೀನಿ ಅಂತ ಅನಿಸ್ತಿದೆಯಾ? ಅಮ್ಮ, ಅದು ನನ್ನ ಕರ್ತವ್ಯ. ನಿನ್ನ ಮಗನಾಗಿ ನಿನ್ನ ಮುಪ್ಪಿನ ಕಾಲದಲ್ಲಿ ಚೆನ್ನಾಗಿ ನೋಡ್ಕೋಬೇಕಾದ್ದು ನನ್ನ ಧರ್ಮ. ಪ್ಲೀಸ್ ಇನ್ನೊಂದ್ಸತಿ ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೇಳಬೇಡ. ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ತಕ್ಷಣ ಅತ್ತೆ ಮತ್ತು ನಾನು ನಗಲು ಪ್ರಾರಂಭಿಸಿಬಿಟ್ಟೆವು. ಕುತೂಹಲದ ನೋಟದಿಂದ ಏನೂ ತಿಳಿಯದವರಂಥ ಪ್ರಶ್ನಾರ್ಥಕ ಭಾವದೊಂದಿಗೆ ನೋಡತೊಡಗಿದರು. ಆಗ ಅತ್ತೆ, ಸಮೂ, ನಿನಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ? ಕಣ್ಣಲ್ಲಿ ನೀರು ತುಂಬಿಟ್ವಲ್ಲೋ? ಸಾರಿ ಕಂದ, ನಿನ್ನನ್ನು ಸುಮ್ಮನೆ ಸ್ವಲ್ಪ ಗೋಳಾಡ್ಸೋಣ ಅಂತ ಮಾಡಿದ ನಾಟಕ ಅದು ಅಲ್ವೇನೆ ತನು? ಹೌದು ಅಮ್ಮ. ತಕ್ಷಣ ಸಮೂ ಕೋಪಿಸಿಕೊಂಡು ಮೇಲೆದ್ದರು. ಈ ಮನೆಯಲ್ಲಿ ಎಲ್ರಿಗೂ ನಾನು ಹುಡುಗಾಟ ಆಗ್ಬಿಟ್ಟಿದ್ದೀನಿ. ಎಲ್ಲರೂ ತಮಾಷೆ ಮಾಡ್ಕೊಂಡು ನಗಾಡೋರೆ ಎಂದು ಜೋರಾಗಿ ನೆಲಕ್ಕೆ ಕಾಲು ಬಡಿದು ಹೊರ ನಡೆದರು. ತಕ್ಷಣ ಒಳಬಂದಳು ನನ್ನ ನಾದಿನಿ ಸುಧಾ. ಜೋಲು ಮುಖವ ಮಾಡುತ್ತಾ, ಅಣ್ಣ, ನನಗೊಂದು 500 ರೂಪಾಯಿ ಬೇಕಿತ್ತು, ಕೊಡೋ ಎಂದು ಚೆನ್ನಾಗಿಯೇ ನಟಿಸಿದಳು. ಆದರೆ ಮೊದಲೇ ಕೋಪದಲ್ಲಿ ಸಿಂಡರಿಸುತ್ತಿದ್ದ ಸಮೂ, ನೀನೇನು ಕಾಲೇಜ್ಗೆ ಓದೋಕೆ ಹೋಗ್ತೀಯೋ ಇಲ್ಲ ದುಡ್ಡು ಕಳೆಯೋಕೆ ಹೋಗ್ತೀಯೋ? ಬರೀ 500 ಕೊಡು, 1000 ಕೊಡು ಅಂತ ಯಾವಾಗಲೂ ರಾಗ ತೆಗೆಯೋದೇ ಆಯಿತು. ದುಡ್ಡನ್ನು ನಾನೇನು ಮರದಲ್ಲಿ ಬೆಳೆಯೋದಿಲ್ಲ ಎಂದು ಗದರಿ ಹೊರ ನಡೆದೇ ಬಿಟ್ಟರು. ಇತ್ತ ಸಪ್ಪೆ ಮೋರೆ ಹಾಕಿ ಗೊಣಗುತ್ತಾ ಹತ್ತಿರ ಬಂದಳು ಸುಧಾ. ಅತ್ತೆ ಅವಳ ತಲೆಯ ಸವರುತ್ತಾ, ಯಾಕೆ ಬೇಕು 500 ರೂಪಾಯಿ ನಿನಗೆ? ಇತ್ತೀಚೆಗೆ ಜಾಸ್ತಿ ದುಡ್ಡು ಖರ್ಚು ಮಾಡೋ ಕಲ್ತಿದೀಯಾ? ಅಯ್ಯೋ ಅಮ್ಮ, ಕೆಮಿಸ್ಟ್ರಿ ಬುಕ್ ತಗೋಬೇಕಿತ್ತು, ಅದಕ್ಕೆ ಕೇಳಿದೆ. ಅಷ್ಟಕ್ಕೆ ಅಣ್ಣ ಆ ರೀತಿ ಗದ್ರೋದ. ಒಂದೊಂದು ಸತಿ ಏನಾಗುತ್ತೋ ಅವನಿಗೆ, ಒಳ್ಳೆ ಮೈ ಮೇಲೆ ದೆವ್ವ ಬಂದರ ಥರ ಆಡ್ತಾನೆ. ನಾನು ನಗುತ್ತಾ, ಒಂದೊಂದು ಸತಿ ಅಲ್ಲ ಸುಧಾ, ದಿನಾನು ಬೆಳಿಗ್ಗೆ ಒಂದೊಂದು ದೆವ್ವ ಬರುತ್ತೇನೆ ನನ್ನನ ಮೇಲೆ. ತಕ್ಷಣ ಬೇಡುವ ಮುಖಭಾವದೊಂದಿಗೆ, ಅದಕ್ಕೆ ಪ್ಲೀಸ್ ನೀವಾದರೂ ಕೊಡ್ತೀರಾ 500 ರೂಪಾಯಿ? ಸರಿನಮ್ಮ, ಆಮೇಲೆ ನೀನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಸ್ಕೊಂಡು ಹೋಗು, ಸರಿನಾ? ಥ್ಯಾಂಕ್ಸ್ ಅದಕ್ಕೆ, ಸೋ ಸ್ವೀಟ್ ಎಂದು ಅತ್ತೆ ನಾದಿನಿ ಇಬ್ಬರು ರೂಮಿನಿಂದ ನಿರ್ಗಮಿಸಿದರು. ತಲೆ ಕೂದಲು ಕಟ್ಟಿಕೊಂಡು ಸ್ನಾನಕ್ಕೆಂದು ಹೋದೆ. 1 ಗಂಟೆಯ ನಂತರ ತಿಂಡಿಯ ಕತೆ ನೋಡೋಣ ಎಂದುಕೊಂಡು ಮೆಟ್ಟಿಲು ಇಳಿದು ಕೆಳಗೆ ಬಂದೆ. ಅತ್ತೆ ತಿಂಡಿ ತಯಾರು ಮಾಡಿಯೇ ಬಿಟ್ಟಿದ್ದರು. ಅತ್ತ ಹೊರಗಡೆ ಸಮೂ ಆಫೀಸ್ಗೆ ಹೋಗಲು ರೆಡಿಯಾಗಿ ಬಡಿಸಿದ ತಿಂಡಿಯನ್ನು ಎಕ್ಕಿಲ್ಲದೆ ಆರಾಮವಾಗಿ ತಿನ್ನುತ್ತಾ ಕೂತಿದ್ದರು. ನಾನು ಅವರ ಬಳಿ ಹೋದೆ. ನಮಸ್ಕಾರ ಸಾಹೇಬ್ರಿಗೆ ಎಂದು ಕೈ ಮುಗಿದೆ. ತುಂಬಿದ ಬಾಯನ್ನು ಆಡಿಸುತ್ತಾ ಸಮೂ ನನ್ನತ್ತ ಒಂದು ಓರೆ ನೋಟ ಬೀರಿ ಮತ್ತೆ ತಿನ್ನಲು ಪ್ರಾರಂಭಿಸಿದರು.
ಹೇಗಿದೆ ತಿಂಡಿ ಎಂದು ಪ್ರಶ್ನಿಸಿದೆ. ಉತ್ತರವಿಲ್ಲ. ಬಳಿ ಹೋಗಿ ಕೆನ್ನೆಯ ಬಳಸುತ್ತಾ ಯಾಕಪ್ಪ ಮಾತಾಡ್ತಿಲ್ಲ, ಕೋಪ ಬಂತಾಗ್ಲೇ ನನ್ನ ಮೇಲೆ ಎಂದು ನಯವಾಗಿ ಕೇಳಿದೆ. ತಟ್ಟೆಯ ತಿಂಡಿ ಮುಗಿದ ಕಾರಣ ನನ್ನ ಕೈಯ ದೂರ ಸರಿಸಿ ಎದ್ದು ಹೊರಟೇ ಹೋದರು. ಸುಧಾ ತಿಂಡಿ ತುಂಬಿದ ತಟ್ಟೆಯನ್ನು ಹಿಡಿಯುತ್ತಾ ಹತ್ತಿರಕ್ಕೆ ಬಂದಳು. ಅದ್ಗೆ ಇವತ್ತಾದರೂ ನನಗೆ ನಿಮ್ಮ ಅಣ್ಣನ ಲವ್ ಸ್ಟೋರಿ ಹೇಳಿ, ನನಗೆ ನಿಮ್ಮಿಬ್ಬರ ಮಧ್ಯೆ ಹೇಗೆ ಲವ್ ಆಯಿತು ಅಂತ ಒಂದು ಚೂರು ಗೊತ್ತಿಲ್ಲ ಪ್ಲೀಸ್. ಅಯ್ಯೋ ಇವತ್ತು ಬೇಡ ಸುಧಾ, ಇನ್ನೊಂದಿನ ಹೇಳ್ತೀನಿ. ನೋಡಿ ಅದಕ್ಕೆ ಇವತ್ತಿಗೆ ನಾನು ಕೇಳ್ತಿರೋದು ಬರೋಬ್ಬರಿ 15ನೇ ಸರ್ತಿ. ಇವತ್ತು ನೀವು ಹೇಳಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಮಾತಾಡೋದೇ ಇಲ್ಲ ಅಷ್ಟೇ. ಯೋಚನೆ ಮಾಡಿ, ಅಷ್ಟಕ್ಕೂ ನಿಮ್ಗೆ ಕತೆ ಹೇಳೋದಕ್ಕೆ ಏನು ಪ್ರಾಬ್ಲಮ್ ಅಂತೀನಿ. ನನಗಂತೂ ಇದೊಳ್ಳೆ ಫಜೀತಿ ಆಯಿತು ಎಂದು ತಲೆ ಚಚ್ಚಿಕೊಂಡೆ. ಅದು ಹಾಗಲ್ಲಮ್ಮ, ನೀನು ಇನ್ನೂ ಚಿಕ್ಕ ಹುಡುಗಿ, ನಿನ್ನ ಮುಂದೆ ಅದನ್ನೆಲ್ಲ ಹೇಗೆ ಹೇಳೋದು? ಅದೆಲ್ಲ ಒಳ್ಳೇದಲ್ಲ, ಅರ್ಥ ಮಾಡ್ಕೋ. ತಿನ್ನುತ್ತಾ ಸುಧಾ, ಅದಕ್ಕೆ ನಾನು ನಿಮ್ಮ ಕತೆ ಕೇಳಿ ಮೋಟಿವೇಟ್ ಆಗಿ ಯಾವುದಾದ್ರೂ ಒಬ್ಬ ಹುಡುಗನ ಲವ್ ಮಾಡಿಬಿಟ್ರೆ ಅಂತ ತಾನೇ ನಿಮ್ಮ ಭಯ. ನನಗೆ ಅರ್ಥ ಆಯಿತು. ನೋಡಿ ಅದಕ್ಕೆ ಆ ರೀತಿ ಎಲ್ಲ ಏನಿಲ್ಲ. ನಾನು ನಿಮ್ಮ ಲವ್ ಸ್ಟೋರಿ ಕೇಳ್ತಿರೋ ಉದ್ದೇಶ ಏನಂದರೆ, ನಮ್ಮ ಅಣ್ಣ ಸಮರ್ಥ ಒಂದು ಹುಡುಗಿನೂ ಮಾತಾಡಿಸ್ತಿರ್ಲಿಲ್ಲ. ಹುಡುಗಿಯರಂದರೆ ಭಯ ಬೀಳೋನು ಅಂಥವು ನಿಮ್ಗೆ ಹೇಗೆ ಪ್ರೀತಿಸ್ತಾ, ಹೇಗೆ ಅದೆಲ್ಲ ಸಾಧ್ಯ ಆಯಿತು ಅಂತ ಕುತೂಹಲ ಅಷ್ಟೇ, ಮತ್ತೇನಿಲ್ಲ ಸರಿನಾ? ನಾನಂತೂ ಇವಳು ನನಗೆ ಹೇಳುವವರೆಗೂ ಬಿಡೋಲ್ಲ ಎಂದುಕೊಂಡು ಸುಮ್ಮನೆ ಕೈ ಹೊತ್ತು ಕುಳಿತೆ. ಅದಕ್ಕೆ ಹೇಳಿ ಎಂದು ನನ್ನ ಕೈಯಲ್ಲಾಡಿಸಿ ಮತ್ತೆ ಕೇಳಿದಳು. ನನ್ನ ಕರ್ಮ ಎಂದು ಗೊಣಗುತ್ತಾ ಸರಿ ಎಂದು ತಲೆ ಆಡಿಸಿದೆ. ಅದಕ್ಕೆ ಕತೆ ಪ್ರಾರಂಭದಿಂದ ನಿಮ್ಮ ಮದುವೆ ಆಗುವವರೆಗೂ ಎಲ್ಲ ಹೇಳಬೇಕು ಸರಿನಾ? ಹೇಗಿದ್ರು ಇವತ್ತು ಕಾಲೇಜಿಗೆ ರಜಾ, ನಾನಂತೂ ಫುಲ್ ರೆಡಿ ಆಗಿದ್ದೀನಿ ಕತೆ ಕೇಳೋದಕ್ಕೆ. ಪ್ರಾರಂಭಿಸಿ ಅದಕ್ಕೆ. ಸರಿನಮ್ಮ, ಕೇಳು ಹೇಳ್ತೀನಿ. ಹಾಗೆ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ನಮಸ್ಕಾರ.